मार्तांडा बहुपराग बहुपराग बहुपराग। ಪ್ರಭು, ಎದ್ದಕ್ಕೆ ತಾವು ಚಿಂತೆಯಲ್ಲಿದ್ದೀರಿ? ನಿಮ್ಮ ಚಿಂತೆಗೆ ಕಾರಣವಾದರೆ ಏನು? ಏನು ಮಾಡುವುದು ಚಿತ್ರಗುಪ್ತ? ನನ್ನ ಹೆಂಡತಿಗೆ ಹೇಳಿದ್ದೆ ನನ್ನ ಮಗನನ್ನು ಸ್ಕೂಲ್ಗೆ ಬಿಡಲು ನಡೆದುಕೊಂಡು ಹೋಗಲು. ಆದ್ರೆ ನನ್ನ ಮಾತನ್ನು ಕೇಳುವುದಿಲ್ಲ ಅಂತಾಳೆ. ನನ್ನ ಕೋಣವನ್ನು ತೆಗೆದುಕೊಂಡು ಹೋಗಿದ್ದಾಳೆ. ಈಗ ನಾನು ಪ್ರಾಣಾರಣ ಮಾಡಲು ಹೋಗುವುದು ಹೇಗೆ? ಅದಕ್ಕೆ ಏಕೆ ಭಯ ಪ್ರಭು? ಒಂದೇ ಕ್ಷಣದಲ್ಲಿ ಆನ್ಲೈನಲ್ಲಿ VRL ಬುಕ್ ಮಾಡಿದ್ರಾಯ್ತು, ಅದ್ರಲ್ಲಿ ಹೋದ್ರಾಯ್ತು. ಅಯ್ಯೋ ಚಿತ್ರಗುಪ್ತ, ನನ್ನ ಕೋಣದ ಮೇಲೆ ಹೋದ್ರೆ ಸ್ವಲ್ಪ ಮರ್ಯಾದೆ ಇಲ್ಲ ಅಂತ ಅಂದ್ರೆ ಕೆಲಸ ಕೆಟ್ಟು ಬಿಡುತ್ತೆ. ರಾಕೆಟ್ ಅಲ್ಲಿ ಹೋಗೋ ಕಾಲದಲ್ಲಿ ಇನ್ನು ನಿನಗೆ ಕೋಣನೇ ಬೇಕು ಎಂದರೆ ಹೇಗೆ? ಅದು ನಿನ್ನ ಹಣೆ ಬರ. ಧರ್ಮ ಯಮ ಧರ್ಮ. ಚಿತ್ರಗುಪ್ತ, ಎಲ್ಲಿ ನನ್ನ ಗದೆ? ಅಯ್ಯೋ ಸ್ವಾಮಿ, ನಿನ್ನೆ ತಾನೇ ಕೆಲಸದಿಂದ ಬಂದು ಎಲ್ಲಿಟ್ಟಿದೆ ನೆನಪಿಸಿಕೊಳ್ಳಿ. ಕಾಲ ಬದಲಾಗಿದೆ. ಇದೆಲ್ಲ ನನ್ಗೇನೆ ಆಗ್ಬೇಕಾ? ಏಕೆ 47 ಮೇಂಟೈನ್ ಮಾಡಿ? ಎಲ್ಲ ನನ್ನ ಜೊತೆಗಿನ ಆಟ ಆಡ್ತಾ ಇದೆ. ನಿನ್ನೆ ಕೂಡ ನಾನು ಬೆಂಗಳೂರಿಗೆ ಪ್ರಾಣಾರಣ ಮಾಡಲು ಹೋಗಿದ್ದೆ. ಅಲ್ಲೇ ಕೂಡ ಪಾರ್ಕಿಂಗ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಯ್ತು. ಏನಂದ್ರೆ ನನ್ನ ಕೋಣ, ಅದೇ ನನ್ನ ಬಫೆಲೋ, ನಾನು ಪ್ರೀತಿಯಿಂದ ಕೋಣ ಬಫೆಲೋ ಎಂದು ಕರೆಯುತ್ತೇನೆ. ಅದು ತುಂಬಾ ಬುದ್ಧಿವಂತ ತೆಗೆದುಕೊಂಡು ಪಾರ್ಕಿಂಗ್ ಅಲ್ಲಿ ಪಾರ್ಕ್ ಮಾಡೋದ್ರೆ ಅದು ಹುಲ್ಲು ತಿಂತ ನೋ ಪಾರ್ಕಿಂಗ್ ಅಲ್ಲಿ ಹೋಗ್ಬಿಡದ. ಸ್ಟೂಪಿಡ್ ಬಫೆಲೋ. ಚಿತ್ರಗುಪ್ತರೇ, ಹೇಳಿ ಪ್ರಭು. ನಿನ್ನ ಒಂದು ಹೆಣ್ಣು ಮಗಳ ಪ್ರಾಣಾರಣ ಮಾಡಿದೆ. ಅದರ ಬಗ್ಗೆ ನಿಮಗೇನಾದ್ರೂ ತಿಳಿದಿದೆಯೇ? ಹೌದಾ ಪ್ರಭು? ಏನು ಕಾರಣ ಸ್ವಾಮಿ? ಎಲ್ಲಿ? ಆ ಹೆಣ್ಣು ಮಗಳ ಕತೆ ತುಂಬಾ ಹೃದಯ ಕರಗುವಂತಿದೆ. ಹೌದಾ? ಏನು ಕಾರಣ ಸ್ವಾಮಿ? ಆ ಹೆಣ್ಣು ಮಗಳಿಗೆ ಆ ಹೆಣ್ಣು ಮಗಳ ಸಾವಿಗೆ ಏಡ್ಸ್ ಅನ್ನುವ ಮಹಾಮಾರಿಯ ಕಾರಣ. ಈಗಲೇ ಭೂಲೋಕದಲ್ಲಿ ಸಂಚರಿಸಿ ಅಲ್ಲೇ ವಿಷಯವನ್ನು ತಿಳಿಯುವ ಅವಶ್ಯವಿದೆ. ಭೂಲೋಕದಲ್ಲಿ ಜನರು ಮಾನವೀಯತೆಯನ್ನು ಕಳೆದುಕೊಂಡು ಬದುಕುತ್ತಿದ್ದಾರೆ. ಏಡ್ಸ್ ಅನ್ನುವ ಮಹಾಮಾರಿ ಅವರನ್ನು ಕಿತ್ತು ತಿನ್ನುತ್ತಿದೆ. ಈಗಲೇ ಹೋಗಿ ಬರೋಣ. ಆಗಲಿ ಸ್ವಾಮಿ, ನಡೆಯಿರಿ, ಹೋಗೋಣ. ಇನ್ನೊಂದ್ಸಲ ಮನೆ ಕಡೆ ಬಂದಿದ್ನಿ ಕೈಯ ಕಾಲ ಮುರ್ ಮನೆ ಕಳಿಸ್ತೀನಿ. ಎಲ್ಲ ತಾಯಿ, ಯಾರಯ್ಯ ನೀ? ಈ ಜಾಗದಲ್ಲಿ ನಿನ್ನ ಮಗುವೆ ಆಗಿದ್ದರೆ ನೀನು ಈ ರೀತಿ ಮಾಡುತ್ತಿದ್ದೀಯಾ? ಯಾರಯ್ಯ ನೀ? ನಂಗ ಬುದ್ಧಿ ಹೇಳಕತ್ತಿಯಲ್ಲ. ನಂಗೆ ಬುದ್ಧಿ ಹೇಳಕ್ಕಿಂತ ಮೊದಲ ಈ ಮಗು ಏನ್ ರೋಗ ಐತಿ ನಿಂಗೆ ಗೊತ್ತೈತೇನ? ಈ ರೋಗದಿಂದಾಗಿ ಇವ್ರ ಅವ್ವ ಅಪ್ಪ ಇಬ್ರು ಸತ್ತು ಹೋಗ್ಯಾರ. ಏಡ್ಸ್ ಅನ್ನುವುದು ಸಾಂಕ್ರಾಮಿಕ ರೋಗವಲ್ಲ. ಒಬ್ಬರ ಜೊತೆ ಊಟ ಮಾಡುವುದರಿಂದ, ಒಬ್ಬರ ಜೊತೆ ಆಟ ಆಡುವುದರಿಂದ ಈ ರೋಗವು ಹರಡುವುದಿಲ್ಲ. ಪಾಪ ಆ ಮಗುವಿನ ಅಪರಾಧವಾದರೂ ಏನು? ಪಾಪ ಆ ಮಗುವಿಗೆ ಏಡ್ಸ್ ಅನ್ನುವುದು ಎಂತ ಭಯಂಕರ ಕಾಯಿಲೆ ಅನ್ನೋದು ಕೂಡ ಅರಿಯೋದು. ಅಂಥದ್ರಲ್ಲಿ ಈ ರೀತಿ ಮಾಡುವುದು ಮಾನವೀಯತೆಗೆ ಶೋಭೆ ಅಲ್ಲ. ಎಲ್ಲ ಮಕ್ಕಳನ್ನು ನಿನ್ನ ಮಕ್ಕಳಂತೆ ಕಾಣು, ಆಗ ನೀನು ನಿಜವಾದ ತಾಯಿ ಎನಿಸಿಕೊಳ್ಳುವೆ. ಕ್ಷಮಿಸು ತಂದೆ, ಸ್ವಾರ್ಥಕ್ಕೆ ಸಿಲಿಕ್ ಹೋಗಿ ವೇಗವನ್ನ ಮರೆತು ಬಿಟ್ಟಿದ್ದೆ. ಇನ್ ಮುಂದೆ ಎಲ್ಲಾ ಮಕ್ಕಳನ್ನ ನನ್ನ ಮಕ್ಕಳ ತರ ನೋಡ್ಕೋತೀನಿ. ಶುಭವಾಗಲಿ. ನಮಸ್ತೆ ಸ್ವಾಮಿ, ನನ್ನ ಹೆಸರು ಜಯತೀರ್ಥ ಅಂತ. ನನ್ನ ಮಗ PUC SSLC ಪಾಸ್ ಆಗಿದ್ದಾನೆ. ಅದಕ್ಕೆ ಕಾಲೇಜಲ್ಲಿ ಅಡ್ಮಿಷನ್ ಕೇಳಕ್ ಬಂದಿದ್ದೀನಿ ಸ್ವಾಮಿ. ಹೌದಪ್ಪ, ಎಷ್ಟು ಮಾರ್ಕ್ಸ್ ಬಿದ್ದಾವ SSLCಗೆ? 85% ಮಾಡಿದ್ದಾನೆ ಸ್ವಾಮಿ. 85 ಬಿದ್ದಾವ? ನೀ ಏನ್ ಕೆಲಸ ಮಾಡ್ತೀಪ? ಕೂಲಿ ಕೆಲಸ ಮಾಡ್ತೀನಿ. ಕೂಲಿ ಕೆಲಸ ಮಾಡ್ದೇನ? ನಾಳೆ ಬಂದ ಫಾರ್ಮ್ ತಗೊಂಡ ಫಿಲ್ಅಪ್ ಮಾಡಿ ತುಂಬಿಕಾಸ್ ಹೋಗು, ಅಡ್ಮಿಷನ್ ಮಾಡಿಸ್ಬೇಡಿ. ಒಂದು ನಿಮಿಷ ಅಂದ್ರೆ ಸರ್ ಈ ಕಡೆ ಬನ್ನಿ ಸರ್. ಕೆಲಸ ಏನೋ ಈಗ ಬನ್ನಿ ಸರ್. ಏನು ನಿಮ್ಮ ಕಾಲೇಜ್ಗೆಲ್ಲ ಬಂದ್ ಮಾಡೋದು ವಿಚಾರ ಇದೇನ್ರಿ? ಯಾಕೆ ಹೆಂಗೆ ಮಾತಾಡ್ತೇನ? ಇರೋದೈತೆ ಹೋಗೋದೈತೆ ನನಗೆ. ಹಂಗೆ ಬಂದಾರ ಎಲ್ಲರೂ ಕಾಲೇಜಿಗೆ ಅಡ್ಮಿಷನ್ ಕೊಟ್ರ ನಿಮ್ದಮ್ ಗತಿ ಹಂಗ ಸರ್. ಇಲ್ಲ ಅವನಕ್ಕಿಂತ ಪಲ್ಲ ನಿಂಗೆ ಓಡಿಸ್ತಾನೆ. ಏನು ಹೇಳಿದ ಏನಂತ ವಿಚಾರ ಸರ್? ಅವನಿಗೆ ಮತ್ತು ಅವನ ಮಗನಿಗೆ ಏಡ್ಸ್ ಇದೆ. ಈ ಮಾತು ಹೊರಗಿನ ಜನರಿಗೆ ಗುರುತಾದ್ರೆ ನಮ್ಮ ಕಾಲೇಜಿಗೆ ಯಾರು ಅಡ್ಮಿಷನ್ ತಗೊಳ್ಳಲ್ಲ. ಆಮೇಲೆ ನಿಮ್ದು ಗತಿನೂ ಅದೇ, ನಮ್ಮ ಗತಿನೂ ಅದೇ. ನಿಮ್ದೇನೆಲ್ಲ ಪೆನ್ಷನ್ ಮುಗ್ದಿದೆಲ್ಲ. ಈಗ ನನ್ನ ಹೊಸ ಡ್ಯೂಟಿ ಜಾಯ್ನ್ ಮಾಡಿದ್ದೇನೆ. ನನ್ನ ಫ್ಯೂಚರ್ ಹೆಂಗ? ಡ್ಯೂಟಿ ಚೆನ್ನಾಗಿರಂತ ಈ ಕ್ಯಾಂಪಸ್ಗೆ ಎದಕ್ಕೆ ಬಿಟ್ಟೆ ಅಂತ ಹೇಳಂಗಿಲ್ಲ. ಆಯ್ತು ಸರ್, ಮಾಸ್ತರ್ಗೆ ಬುದ್ಧಿನೇ ಇರೋದಿಲ್ಲ.
ಏ ಜಯತೀರ್ಥ ಬಾಯಿ. ಅಲ್ಲೋ ಏನು ವಿಚಾರ ಮಾಡ್ಕೊಂಡ್ ಬಂದಿ? ಕಾಲೇಜನ್ನು ಬಂದ್ ಮಾಡೋ ವಿಚಾರ ಇದೆ ನಮ್ದಿಂದ. ಹಾ ನಿನಗ ಮಗ ರೋಗ ಹಿಡ್ಕೊಂಡ್ ಇಲ್ಲಿ ಬಂದಿದ್ದು ನಾಟಕ ಮಾಡಕತ್ತಿ. ನಡಿ ಇಲ್ಲಿಂದ ನಡಿ. ಇಲ್ಲ ಸ್ವಾಮಿ ಹಂಗ್ ಮಾಡಬೇಡಿ ಸ್ವಾಮಿ, ನಿಮ್ ಬೇಕಾದ್ರೆ ಖಾಲಿ ಬೀಳ್ತೀನಿ ಸ್ವಾಮಿ. ಅಡ್ಮಿಷನ್ ನಾನು ಕೂಲಿ ಮಾಡ್ತೀನಿ ಸ್ವಾಮಿ. ನನ್ನ ಮಗನ ತುಂಬಾ ಚೆನ್ನಾಗಿ ಓದಿಸ್ಬೇಕಂತಿದ್ದೀನಿ. ಹೊರ ಹಾಕ್ಯಾನ ನಾಟಕ ಮಾಡೋದಾನೆ. ಮಾಡೋದೆಲ್ಲ ಮಾಡಿ ನಿಲ್ಲಿಸು. ಗುರುಗಳಾದ ನೀವೇ ಹೇಗೆ ಮಾಡಿದರೆ ಲೋಕಕ್ಕೆ ಮಾದರಿಯಾಗುವವರು ಯಾರು? ವೇದಗಳಲ್ಲಿ ಗುರುಗಳಿಗೆ ಶ್ರೇಷ್ಠವಾದ ಸ್ಥಾನ ಇದೆ. ಒಬ್ಬ ವ್ಯಕ್ತಿ ಮಾಡೋ ತಪ್ಪಿಗೆ ಏಕೆ ಶಿಕ್ಷೆ? ಮನುಷ್ಯನನ್ನು ಕೀಳಾಗಿ ಕಂಡರೆ ಮನುಷ್ಯ ಪ್ರಾಣಿಗಿಂತಲೂ ಕೀಳಾಗಿ ಹೋದ. ಆದುದರಿಂದ ಮುಂದೆ ಆಗುವ ಅನಾಹುತವನ್ನು ತಪ್ಪಿಸಲು ಹಿಂದೆ ಜಾಗೃತರಾಗಿ. ಇಲ್ಲದಿದ್ದರೆ ಮನುಷ್ಯನ ಅಸ್ತಿತ್ವವೇ ಉಳಿಯದು. ಕ್ಷಮಿಸಿ ಸ್ವಾಮಿ, ನನ್ನಿಂದ ತುಂಬಾ ತಪ್ಪು ಆಗೋದಿತ್ತು. ಇನ್ನು ಮುಂದೆ ಹೀಗೆ ಆಗದಂತೆ ನೋಡಿಕೊಳ್ಳುತ್ತೇನೆ. ಶುಭವಾಗಲಿ. ತಥಾಸ್ತು. ಹೇಳಿ ಕಳಿಸಿಂದ ನಿಂಗೆ ಅಂತಾರ ಹೋಗೈತಿ ಇಂತಾರ ಹೋಗೈತಿ ನಮಗೂ ಹರಡ್ತೈತಂತ. ಹೌದು. ಈಗ ನಾನು ತಪ್ಪಿನ ಅರಿವು ಆಗೈತಿ. ಹೋಗಿ ನಾವು ಕರ್ಕೊಂಬರ್ತಾನೆ ನೋಡ್ಕೊಂಡು ಈ ಕಡೆ. ಈ ಲೈಫಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾರು. ಹೋಗ್ಬರ್ರಿ ಸರ್, ನಾ ಕಾಲೇಜ್ ನೋಡ್ಕೋತೇನೆ. ಲೋ ಮಾಧವ, ಲೋ ಈ ಕಡೆ ರೋ, ಇಲ್ಲಿ ಬಾರೋ, ಆ ಕಡೆ ಉಂಟಿ ಮೇಷ್ಟ್ರೆ ಚೆನ್ನಾಗಿದ್ದೀರೋ ಮೇಷ್ಟ್ರೆ? ಏನಪ್ಪ ನೀನು ಆರಾಮದಿ? ಏನ್ ಮೇಷ್ಟ್ರೆ ಆ ದೇವ್ರದೇವೆ ಹಿಂಗಿದೀವಿ. ಹಿಂಗದಿ ಮತ್ತೆ ನಡು ಒಂದ್ಸಲ ನಿನ್ನ ಮಗಳನ್ನ ಕರ್ಕೊಂಬಂದಿದ್ದು ಕಾಲೇಜ್ಗೆ ಅಂತ. ಮತ್ತೆ ಎಲ್ಲಿ ಅಡ್ಮಿಷನ್ ಮಾಡಿಸಿದ್ವಿ ಹೆಂಗೇನ? ಹೌದು ಮೇಷ್ಟ್ರೆ, ನನ್ನ ಮಗಳನ್ನ ಯಾರು ಶಾಲೆಗೆ ಸೇರಿಸ್ಕೋತಾ ಇಲ್ಲ. ಎಲ್ರು ಬರೀ ನಿಮ್ ತರ ಹೇಳ್ಬಿಟ್ಟು ದೂರ ತಳ್ತವ್ರೆ ಮೇಷ್ಟ್ರೆ. ಯಾರು ಸೇರ್ಸ್ಕೋತಾ ಇಲ್ಲ ಮೇಷ್ಟ್ರೆ. ಹಂಗೇನು ಇರ್ತವಪ್ಪ, ನಾವು ತಪ್ಪಿನಾರೇ ಆಗೈತಿ. ಈಗ ಮತ್ತೆ ನಿನ್ನ ಹುಡುಗಿನ ನಾಳೆ ಕಾಲೇಜ್ ಕರ್ಕೊಂಬ, ನಾ ಅಡ್ಮಿಷನ್ ಕೊಡ್ತಾನಾಗಿ. ಮೇಷ್ಟ್ರೆ ನೀವು ಹೇಳ್ತಿರೋದು ನಿಜಾನ? ಹೌದಪ್ಪ ನಿಜ. ನಿನ್ ಸುಳ್ಳು ನಡಿ, ನಾನು ಬರ್ತೇನೆ. ನಡಿ ಕರ್ಕೊಂಬರೋ ನಾಗಿನ ಹೋಗಿ. ಈ ಮೇಷ್ಟ್ರು ಹೇಳ್ತಿರೋದು ನಿಜ ಅಂತೀರಾ? ನನಗೆ ಯಾಕೋ ನಂಬೋಕಾಗ್ತಾ ಇಲ್ಲ. ನನ್ನ ಮಗಳನ್ನ ಓದಿಸ್ಬೇಕು ಅಂತ ಸುತ್ತಾಡದೆ ಇರೋ ಊರಿಲ್ಲ, ಬೇಡಿಕೊಳ್ಳದೆ ಇರೋ ಮೇಷ್ಟ್ರಿಲ್ಲ, ಯಾರು ಸೇರಿಸ್ಕೊಳ್ಳಿಲ್ಲ. ಆದರೆ ಆ ದೇವ್ರು ದೊಡ್ಡವನು. ಇವತ್ತು ಈ ಮೇಷ್ಟ್ರ ರೂಪದಲ್ಲಿ ಬಂದು ನಮ್ಮ ಆಸೆನ ಈಡೇರಿಸ್ತವನೆ. ಈ ಸಂತೋಷದ ವಿಷಯನ ನನ್ನ ಮಗಳಿಗೆ ಹೇಳಿದ್ರೆ ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ? ಸಮಯ ಬೇರೆ ಆಗ್ತಾ ಇದೆ. ಹಾಗೆ ಹೋಗುವಾಗ ನನ್ನ ಮಗಳಿಗೆ ಹೊಸ ಬಟ್ಟೆ ಎಲ್ಲ ತಗೊಂಡು ಹೋಗ್ತೀನಿ. ಮೇಷ್ಟ್ರೆ, ನನ್ನ ಮಗಳು ತುಂಬಾ ಬುದ್ಧಿವಂತ ಮೇಷ್ಟ್ರೆ. ಚೆನ್ನಾಗಿ ಓದಿ ನಿಮ್ಮ ಹೆಸರು ಉಳಿಸ್ತಾಳೆ ಮೇಷ್ಟ್ರೆ. ಬನ್ನಿ ಹೋಗೋಣ. ನಡಿ ಹೋಗೋಣ ನಡಿ. ಜಾನಕಿ, ಜಾನಕಿ, ಏನು ಹುಡುಗಿ ನೋಡಿ ಮೇಷ್ಟ್ರೆ, ಬಾಗ್ಲ ಹಾಕಿಲ್ಲ, ಹಂಗೆ ಮಲ್ಕೊಂಡಿದೆ. ಬನ್ನಿ ಕುತ್ಕೊಳ್ಳಿ ಮೇಷ್ಟ್ರೆ, ಕುತ್ಕೊಳ್ಳಿ. ಜಾನಕಿ, ಅಮ್ಮ ಜಾನಕಿ, ಅಯ್ಯ ಜಾನಕಿ, ಯಾರು ಬಂದಿದ್ದಾರೆ ನೋಡಮ್ಮ ಅಲ್ಲಿ. ನಿನಗೆ ಇನ್ನೊಂದು ಸಂತೋಷ ಸುದ್ದಿ ಹೇಳ್ಬೇಕು. ಆ ಸುದ್ದಿ ಏನಾದ್ರೂ ನೀನು ಕೇಳಿದ್ರೆ ಮಣ್ಣು ತುಂಬಾ ಓಡಾಡ್ಬಿಡ್ತೀಯ. ಜಾನಕಿ ಹೇಳಮ್ಮ. ಜಾನಕಿ, ಜಾನಕಿ ಏನಮ್ಮ ಇದು ಸಂಜೆ ಹೊತ್ತು? ಜಾನಕಿ, 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 ಅಪ್ಪ ಅಪ್ಪ, ಪ್ರತಿದಿನ ನೀವು ಹೇಳುವ ಧೈರ್ಯದ ಮಾತುಗಳು ನನ್ನನ್ನು ಚೇತರಿಸುತ್ತಿದ್ದವು. ಆದರೆ ಸಮಾಜದ ಕಂಗೆಯನ್ನು ನನ್ನನ್ನು ಯಾವತ್ತೂ ಸಾಮಾನ್ಯಳಂತೆ ನೋಡಲಿಲ್ಲ. ಏಡ್ಸ್ ಅನ್ನೋ ಮಹಾಮಾರಿ ನನ್ನನ್ನು ಆವರಿಸಿದಕ್ಕಿಂತ ನನ್ನನ್ನು ಸಮಾಜ ನೋಡುವ ರೀತಿ ಪ್ರತಿದಿನವೂ ಜೀವನ ಸಾಕಾಗಿ ಹೋಗುವಂತೆ ಮಾಡುತ್ತಿತ್ತು. ನಾನು ಓದಬೇಕೆಂಬ ಆಸೆಗೆ ನೀನು ಸಮಾಜದೊಂದಿಗೆ ಹೋರಾಡಿದಾಗಲೆಲ್ಲ ನನ್ನ ಕರಳು ಕಿವುಚಿದಂತಾಗುತ್ತಿತ್ತು. ನಾನು ಎಂದಿಗೂ ನನ್ನ ಈ ಪರಿಸ್ಥಿತಿಗೆ ಕೊರಗಿದವಳಲ್ಲ. ಆದರೆ ಸಮಾಜವು ನಾನು ಮಾಡದ ಅಪರಾಧಕ್ಕೆ ನನ್ನನ್ನು ತಪ್ಪಿಸ್ಥಳನ್ನಾಗಿ ನಿನ್ನನ್ನು ಹೀನಾಯಾನವಾಗಿ ನೋಡಿದಾಗಲೆಲ್ಲ ನಾನು ನಿನ್ನ ಮಗಳಾಗಿ ಹುಟ್ಟಿ ಕೊಡಬಾರ್ದು ಕಷ್ಟ ಕೊಡ್ತಾ ಇದ್ದೇನೆ ಎಂದು ಗೋಳಾಡುತ್ತಿದ್ದೆ. ನೀನು ವಾಸ್ತವದಿಂದ ತುಂಬುತ್ತಿದ್ದ ಧೈರ್ಯ ಈ ಸಮಾಜದ ಕೈಗೆ ಸಿಲುಕಿ ಹುಡುಗಿ ಹೋಗ್ತಿತ್ತು. ಅಪ್ಪ, ನನ್ನನ್ನು ಕಾಲೇಜಿಗೆ ಸೇರಿಸಲು ಹೋದಾಗ ನನಗೆ ಆದ ಅವಮಾನ ಯಾವ ತಂದೆಗೂ ಭಗವಂತ ಕೊಡುವುದು ಬೇಡ. ತಾಯಿ
ತಬ್ಬಲಿಯನ್ನು ತಾಯಿಯ ಮಮತೆ ಕೊರತೆಯಾಗದಂತೆ ಬೆಳೆಸುತ್ತಿದ್ದೀಯ. ಆದರೆ ನನ್ನಿಂದಾಗಿ ನಿನಗೆ ನೆಮ್ಮದಿ ಇಲ್ಲದಂತಾಗಿದೆ ಅಪ್ಪ. ನೀನು ನನ್ನ ಸಲುವಾಗಿ ಜೀವನ ಪೂರ್ತಿ ಪ್ರತಿದಿನ ಸಮಾಜದೊಂದಿಗೆ ಹೋರಾಡುವುದು ನನ್ನಿಂದ ಸಹಿಸಕ್ಕಾಗಲ್ಲ ಅಪ್ಪ. ನನ್ನ ಅಂತ್ಯ, ನನ್ನ ಸಾವು ನನ್ನೊಂದಿಗೆ ಮುಕ್ತಾಯವಾಗುವುದಿಲ್ಲ. ಇದು ಖಂಡಿತವಾಗಿಯೂ ಸಮಾಜದ ಕಣ್ತೆರೆಸುವುದು. ನನ್ನಂಥ ರೋಗಿಗಳು ಅವರಂತೆ ಮನುಷ್ಯರಿರುವುದನ್ನು ಅರಿಯುವುದು. ಅಪ್ಪ, ನಿನ್ನ ಈ ಮಗಳನ್ನು ಸಾಧ್ಯವಾದರೆ ಕ್ಷಮಿಸು. ಇಂತಿ ನಿನ್ನ ಮಗಳು ಜಾನಕಿ. ಜಾನಕಿ ಜಾನಕಿ, ಯಾಕಮ್ಮ ಈ ತರ ಮಾಡ್ಕೊಂಡೆ ಜಾನಕಿ? ನೀನ್ ಬಿಟ್ರೆ ನನಗೆ ಯಾರಮ್ಮ ಇದ್ದಾರೆ ಜಾನಕಿ? ಹೇಳಮ್ಮ ಹೇಳಮ್ಮ, ಒಂದೇ ಒಂದ್ಸಲ ಈ ಅಪ್ಪನ ಅಪ್ಪ ಅಂತ ಕೂಗಮ್ಮ ಜಾನಕಿ. ಜಾನಕಿ, ನೀನೇನ್ ಹೇಳಿದ್ದೆ? ನನಗೆ ಹೊಸ ಬಟ್ಟೆ ತಗೊಂಡ್ ಬಾ ಅಂತ ಹೇಳಿದ್ದೆ ಅಲ್ಲ? ಇಲ್ಲಿ ನೋಡಮ್ಮ, ಇಲ್ಲಿ ನೋಡಮ್ಮ, ಅಕ್ಕೋ ಹೇಳಮ್ಮ ಜಾನಕಿ. ಮೇಷ್ಟ್ರೆ ಮೇಷ್ಟ್ರೆ, ನೀವಾದ್ರೂ ಹೇಳಿ ಮೇಷ್ಟ್ರೆ, ನನ್ನ ಮಗಳಿಗೆ ನನ್ನ ಜೊತೆ ಮಾತಾಡೋದಕ್ಕೆ ಹೇಳಿ ಮೇಷ್ಟ್ರೆ. ಜಾನಕಿ ಜಾನಕಿ ಕಲ್ಪನೆಯ ಉದ್ದೇಶ ಇಷ್ಟೇ. ಯಾರನ್ನು ಕೂಡ ಈ ಸಮಾಜದಿಂದ ದೂರ ಮಾಡೋದು ಬೇಡ. ಎಲ್ರಿಗೂ ಬದುಕು ಸ್ವತಂತ್ರ ಇದೆ. ಯಾರ ಸ್ವತಂತ್ರನೂ ನಾವು ಕಿತ್ಕೊಳ್ಳೋದು ಬೇಡ. ಯಾರ ಜೀವನ ಕೂಡ ಈ ಸಮಾಜದಲ್ಲಿ ಅರ್ಥಪೂರ್ಣವಾಗಿಲ್ಲ, ಯಾರ ಜೀವನ ಕೂಡ ಅರ್ಥರಹಿತವೂ ಆಗಿಲ್ಲ. ರಕ್ತ ಸಂಬಂಧಗಳನ್ನೇ ದೂರ ಮಾಡ್ತಿರೋ ಈ ಒಂದು ಸಮಾಜದಲ್ಲಿ ಏನು ಸಂಬಂಧ ಇಲ್ಲದೆ ಇರೋ ಎಷ್ಟೋ ಮಕ್ಕಳಿಗೆ ಮಹೇಶ್ ಫೌಂಡೇಶನ್ ಬೆನ್ನೆಲುಬಾಗಿ ನಿಂತಿದೆ. ಅವ್ರ ಜೊತೆ ನಾವು, ನೀವು ಎಲ್ಲರೂ ಜೊತೆಯಾಗಿರೋಣ. ಧನ್ಯವಾದಗಳು. Hello again everyone. We have another special guest. We have another special guest amongst us. Invite you all to meet Deepa. Deepa is from the Sagar slum. That's a few kilometers beyond Kanbargi. It's a forgotten area. It's an ignored area. Beyond this beautiful smile and this pretty face lies a big heart.
Now this big heart in such a small child is because of a cardiac defect. Deepa has something we call a patent ductus arteriosus. It's an abnormal connection, in layman's terms, between the heart and the lungs. Deepa has been thoroughly investigated. Everything has been done for her. The last thing that we need right now is for her treatment. Dr. Sujata has been very, very kind, and she has given us a way that she will help us in every way possible in treating Deepa. Now, initial figures that I found out before I spoke to the good doctor was we needed to raise close to 1.5 lakhs. Now, she hails from a family who cannot afford a single day's meal without her mother going about rummaging through garbage, going through scrap metal. I would like to request you all to give all that you can monetarily, maybe even books for this pretty little girl who's a little distracted, and maybe even a prayer. But please do give. This year we celebrate Joy of Giving Week for just a week. But then let's give all that we can for little Deepa.